ಓಕೆ. ಈಗ ಅಯೋಗ್ಯ ಪಾರ್ಟ್ 2 ಬರ್ತಾ ಇದೆ. ಮೋಸ್ಟ್ ಅವೇಟೆಡ್ ಸಿನಿಮಾ. ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಅದೇ ಹಳ್ಳಿನ ಸೊಗಡಿನ ಜೊತೆ ವಾಪಸ್ ಬರ್ತಾ ಇದ್ದೀರಾ. ಈಗಲೂ ಅದೇ ಪುಕ್ಕ ಪುಕ್ಕ ಆಗತ್ತಾ ಮನಸ್ಸಿನಲ್ಲಿ? ಸತ್ಯ ಹೇಳ್ಬೇಕು ಅಂದ್ರೆ ಅಫ್ಕೋರ್ಸ್ ನಾಳೆ ಬೆಳಗ್ಗೆ ಶೋ ಇದೆ ಅಂತಂದಾಗ 100% ನಾಳೆ ಏನಪ್ಪ ನಮ್ಮ ಜನ ಏನಂತಾರೆ, ಇಷ್ಟ ಆಯ್ತಾ ಅವ್ರಿಗೆ, ಇಷ್ಟ ಆಗಲಿಲ್ವಾ, ಅವ್ರು ಖುಷಿ ಪಡ್ತಾ ಇದ್ದಾರಾ ಅನ್ನೋದೊಂದು ಭಯ 100% ಅದು ಪ್ರತಿ ಸಿನಿಮಾಗೂ ಇರುತ್ತೆ. ಯಾಕೆಂದರೆ ಪ್ರತಿ ಸಿನಿಮಾಗೂ ಅಷ್ಟೇ ಎಫರ್ಟ್ ಆಗ್ತಾ ಇರ್ತೀವಲ್ಲ. ಯಾವುದೋ ಸಿನಿಮಾಗೆ ಇಷ್ಟ ಹಾಕಿದ್ರೆ ಸಾಕು ಅಂತಿರಲ್ಲ. ಆಮೇಲೆ ಪ್ರತಿ ಸಿನಿಮಾಗೂ ಯಾರೋ ಒಬ್ರು ನಿರ್ಮಾಪಕರು ಹಣ ಹಾಕ್ತಾ ಇರ್ತಾರೆ, ಅವರ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಆಮೇಲೆ ಜನಗಳು ನಮ್ಮನ್ನು ನಂಬಿರ್ತಾರೆ ಇವತ್ತು ಒಳ್ಳೆ ಸಿನಿಮಾ ಬರುತ್ತೆ ಅಂತ. ಅವ್ರು ಯಾರು ದುಡ್ಡು ಕೊಟ್ಟು ಬಂದಿರ್ತಾರೆ, ಕಷ್ಟಪಟ್ಟಿರ್ತಾರೆ, ₹100 ತುಂಬ ವ್ಯಾಲ್ಯೂ ಇರುತ್ತೆ. ಅವ್ರೇನೋ ಊಟ ತಿಂಡಿನೂ ಬಿಟ್ಟು ಕೆಲವೊಬ್ರು ನಾನು ಸಿನಿಮಾ ನೋಡ್ತೀನಿ ಅಂತ ₹100 ಕೊಟ್ಟು ಸಿನಿಮಾ ನೋಡಿರ್ತಾರೆ. ಅವರು ದುಡ್ಡಿಗೆ ವ್ಯಾಲ್ಯೂ ಕೊಡ್ಬೇಕಲ್ಲ. ಎಷ್ಟೋ ಸಲ ನಮಗೆ ಅವ್ರಿಗೆ ಇಷ್ಟ ಆಗದಿದ್ದಾಗ ತುಂಬ ಬೇಜಾರಾಗುತ್ತೆ. ಇಷ್ಟೆಲ್ಲ ರೀಸನ್ಸ್ ಇರುತ್ತೆ. ಯಾರ್ದೋ ದುಡ್ಡು ಬಂದು ಹಿಂಗೆಲ್ಲ ಮಾಡಿರ್ತಾರೆ. ನಾನಂತೂ ಸಿನಿಮಾ ಮಾಡಬೇಕಾದ್ರೆ ಪ್ರತಿಯೊಂದು ರೂಪಾಯಿಗೂ ವ್ಯಾಲ್ಯೂ ಇಟ್ಟೇ ಮಾಡ್ತೀನಿ. ನಾನು ತುಂಬ ಡಿಸಿಪ್ಲಿನ್ಡ್ ಆಗಿರ್ತೀನಿ. 8 ಗಂಟೆಗೆ ಶೂಟಿಂಗ್ ಅಂದರೆ 8 ಗಂಟೆಗೆ ಹೋಗ್ತೀನಿ. ಪ್ಯಾಕಪ್ ಹೇಳೋವರೆಗೂ ಅಂದರೆ ನನಗೆ ಪ್ಯಾಕಪ್ ಹೇಳೋವರೆಗೂ ನಾನು ಇರ್ತೀನಿ. 5 ಗಂಟೆಗೆ ಬೇಕು, ಅವತ್ತು ಅರ್ಲಿ ಮಾರ್ನಿಂಗ್ ಶಾರ್ಟ್ ತೆಗಿಬೇಕು, ನನಗೆ ಸನ್ಲೈಟ್ ಬೇಕು ಅಂತಂದರೆ 5 ಗಂಟೆಗೆ ಹೋಗ್ತೀನಿ ನಾನು. ಓಕೆ. ನಾನು ಒಂದು ಸಲ ಟೈಮಿಂಗ್ಸ್ ಹೇಳಿದ್ಮೇಲೆ ನಿರ್ದೇಶಕರು ನನಗೆ ಮಲಗಕ್ಕೆ ಬರಲ್ಲ ಅಂದರೆ ಆ ಟೈಮಿಂಗ್ಸ್ಗೆ ಅಲಾರಾಮ್ ಇಲ್ಲ ಅಂದರೂ ಎಚ್ಚರ ಆಗುತ್ತೆ ನನಗೆ. ಪ್ರಮೋಷನ್ ವಿಚಾರದಲ್ಲಿ 100% ನಾನು ಥಿಯೇಟ್ರಲ್ಲಿ ಸಿನಿಮಾ ಇರೋವರೆಗೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ. ಥಿಯೇಟ್ರಲ್ಲಿ ಸಿನಿಮಾ ಇರೋವರೆಗೂ ಎಷ್ಟು ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಷ್ಟು ಪ್ರಾಮಾಣಿಕವಾಗಿ ನನ್ನ ಸಿನಿಮಾಗೆ ನಾನು ಕೆಲಸ ಮಾಡ್ತೀನಿ. ಅದಕ್ಕೆ ನಾನು ಸಕ್ಸಸ್ನ ಬಯಸ್ತೀನಿ. ಹಾಗೆ ಸಕ್ಸಸ್ ನಾನು ಡಿಸರ್ವ್ ಅದಕ್ಕೆ. ಓಕೆ. ನನ್ನ ವಿಷಯ ನನಗೆ ಹೇಳೋದ್ರಲ್ಲಿ ಅಹಂಕಾರ ಅಲ್ಲ ಅದು. ನಾನು ಡಿಸರ್ವ್. ನಾನು ತುಂಬ ಕೆಲಸ ಮಾಡ್ತೀನಿ ಸಿನಿಮಾ ಮೇಲೆ. ಹಾರ್ಡ್ ವರ್ಕ್ ಮಾಡ್ತೀನಿ. ನಾನು ಪ್ರತಿಯೊಂದು ವಿಚಾರಗಳಲ್ಲೂ ಜೊತೆ ನಿಂತ್ಕೋತೀನಿ. ಅವ್ರಿಗೇನೋ ಸಮಸ್ಯೆ ಬರಲಿ, ನಿರ್ದೇಶಕರಿಗಾಗಲಿ ಇನ್ನೊಂದಕ್ಕಾಗಲಿ, ಎಲ್ಲದಕ್ಕೂ ನಾನು ಫೋನ್ ರಿಸೀವ್ ಮಾಡ್ತೀನಿ. ಪ್ರತಿಯೊಂದರಲ್ಲೂ ನಿಂತ್ಕೋತೀನಿ ನಾನು. ಅದು ನನ್ನ ಕ್ಯಾರೆಕ್ಟ್ರು. ಅದೇನೋ ಗೊತ್ತಿಲ್ಲ, ಸುಮ್ಮನೆ ಇರೋಕ್ಕಾಗಲ್ಲ ನನಗೆ. ಓಕೆ, ಅವ್ರೇನೋ ಹೇಳಿದ್ರು ಹಿಂಗೊಂದು ಹೆಲ್ಪ್ ಆಗಬೇಕು ಸರ್, ಹಿಂಗೊಂದು ಮಾತಾಡಿ ಸರ್, ಹಿಂಗೊಂದು ನಿಂತ್ಕೊಳ್ಳಿ ಸರ್, ಒಂದು ಮೀಟಿಂಗ್ ಬನ್ನಿ ಸರ್ ಅಂತಂದ್ರೆ ಆಯ್ತು, ಓಕೆ ಬರ್ತೀನಿ. ನಾನು ಬರಲ್ಲ ಅಂತ ನಾನು ಯಾಕೆ ಇದನ್ನೆಲ್ಲ ಮಾಡಬೇಕು ಅಂತ ಒಂದ್ಸಲ ಅನಿಸ್ತದೆ. ಆಮೇಲೆ ಹೇಳ್ತೀನಿ, ನನ್ನ ಕೈಲಿ ಯಾಕೋ ಇದನ್ನೆಲ್ಲ ಕೇಳ್ತೀರಾ, ನನಗೆ ಯಾಕೊಬ್ರು ಹಾಕಿದೆಲ್ಲ ಅಂತಂತೀನಿ. ಬಟ್ ಆಯ್ತು ಬಿಡ್ರಪ್ಪ ಬರ್ತೀನಿ ಅಂತ ಹೋಗ್ಬಿಡ್ತೀನಿ. ಓಕೆ. ಹಂಗಿದ್ದಾಗಲೇ ಅದು ನಿಮ್ಮದು ಅನ್ಸ್ಕೊಳತ್ತಲ್ಲ. ಎಸ್. ಈಗ OTTಯಲ್ಲಿ ಇತ್ತೀಚೆಗೆ ಒಂದು ದಾಖಲೆ ಮಾಡಿದ್ದೀರಾ. ನನಗೆ ಯಾವಾಗಲೂ ಒಂದು ಪ್ರಶ್ನೆ, ಅದು ಬರುವಂತಹ ಎಲ್ಲ ಆರ್ಟಿಸ್ಟ್ಗಳನ್ನೂ ಕೇಳ್ತಾ ಇರ್ತೀನಿ, OTTಯಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಸಾಲದು ಅಂತ. ಬಟ್ ಯು ಮೇಡ್ ಅ ರೆಕಾರ್ಡ್. ಥ್ಯಾಂಕ್ ಯು. ಐ ಫೆಲ್ಟ್ ಅಮೇಝಿಂಗ್. ಐ ಥಿಂಕ್ ಎವ್ರಿಬಡಿ ಯಾರ್ಯಾರು ಅದನ್ನು ಕೇಳಿದ್ರು ಆ ಸುದ್ದಿ ಏನು ಅಂತ ನಿಮ್ಮ ಬಾಯಾರೆ ಹೇಳ್ಬಿಡಿ ನಮ್ಮ ವೀಕ್ಷಕರಿಗೆ. ರೈಸ್ ಆಫ್ ಅಶೋಕ ನನ್ನ ಮೊದಲ ಸಿನಿಮಾ, ಹಿಂದಿ ವರ್ಷನ್ನು ಭಾರತದಾದ್ಯಂತ ಟ್ರೆಂಡಿಂಗ್ ಬಂತು ಜಿಯೋ ಹಾಟ್ ಸ್ಟಾರಲ್ಲಿ.